ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಸಮೀಕ್ಷೆಯ ಮೊದಲ ದಿನವೇ ಎಡವಟ್ಟಾಗಿದೆ. ಇವತ್ತಿನಿಂದ ಬೆಂಗಳೂರಿನಲ್ಲಿ ಜಾತಿಗಣತಿ ಸಮೀಕ್ಷೆ. ಆದರೆ ಬೀಗದ ಕೀ ಸಿಗದೆ ಜಿಬಿಎ ಕಚೇರಿ ಸಿಬ್ಬಂದಿ ತೆರೆದಿಲ್ಲ. ಜಿಬಿಎ ಕಚೇರಿ ಬೀಗದ ಕೀ ಸಿಗದೆ ಸಿಬ್ಬಂದಿ ಪರದಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಚೇರಿಯ ಬೀಗದ ಕೀನ ಸಿಕ್ಕಿಲ್ಲ. ಸಮೀಕ್ಷೆಗೆ ತೆರಳೋದಕ್ಕೆ ಅಂತ ಬಂದಂಥವರು ಕಾದು ಕುಳಿತಿದ್ದಾರೆ ಗಣತಿದಾರರು. ಕೊನೆಗೆ ಬೀಗ ಒಡೆದು ಬಾಗಿಲು ತೆರೆದಿದ್ದಾರೆ ಜಿಬಿಎ ಸಿಬ್ಬಂದಿ. ದೇವಯ್ಯ ಪಾರ್ಕ್ ಬಳಿಯ ಜಿಬಿಎ ಕಚೇರಿಯಲ್ಲಿ ನಡೆದಂತಹ ಘಟನೆ. ಸಾಕಷ್ಟು ಗೊಂದಲಗಳ ನಡುವೆನೇ ರಾಜ್ಯಾದ್ಯಂತ ಸಮೀಕ್ಷೆಯಾಗ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಇವತ್ತಿನಿಂದ ಆರಂಭ ಆಗಿರೋದು. ಆದರೆ ಆರಂಭದಲ್ಲೇ ವಿಘ್ನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ದೇವಯ್ಯ ಪಾರ್ಕ್ ಬಳಿಯ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಚೇರಿ ಇದು. ಬೀಗದ ಕೈಯ ಸಿಕ್ಕಿಲ್ಲ. ಕೊನೆಗೆ ಬೀಗ ಹೊಡಿಬೇಕಾಯ್ತು. ಸಮೀಕ್ಷೆಗೆ ತೆರಳೋದಕ್ಕೆ ಅಂತ ಕಾದು ಕುಳಿತಿದ್ದವರು ಕಾದು ನಂತರ ಬೀಗ ಒಡೆದ ಮೇಲೆ ಹೊರಟಿದ್ದಾರೆ. ಸಮೀಕ್ಷೆಯ ಮೊದಲ ದಿನವೇ ಆದಂತಹ ಎಡವಟ್ಟಿದು. ಬೀಗ ಹೊಡಿಬೇಕಾಯ್ತು. ಆ್ಯಪ್ನಲ್ಲಿ ಸಮಸ್ಯೆ, ಟೆಕ್ನಿಕಲ್ ಎರರ್ಗಳು, ಹೀಗೆ ಸಾಕಷ್ಟು ಗೊಂದಲಗಳು ಉಂಟಾಗಿದ್ವು. ಜನ ಕೂಡ ಭಾಳಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡ್ತಾ ಇದ್ರು. ಅದೆಲ್ಲ ನಿವಾರಣೆಯಾಯಿತು. ಸಮೀಕ್ಷೆ ನಡೀತಾ ಇದೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಜಿಬಿಎಯಲ್ಲಿ ಕಚೇರಿ ಬೀಗನೇ ಹೊಡಿಬೇಕಾದಂಥ ಪರಿಸ್ಥಿತಿ. ದೃಶ್ಯಗಳು ನೋಡ್ತಾ ಇದ್ದೀವಿ. ಗಣತಿದಾರರು ಕಾದು ಕುಳಿತಿದ್ರು. ಕೊನೆಗೆ ದೇವಯ್ಯ ಪಾರ್ಕ್ ಬಳಿಯ ಈ ಜಿಬಿಎ ಕಚೇರಿಯಲ್ಲಿ ಬೀಗ ಒಡೆದು ಗಣತಿದಾರರನ್ನ ಒಳ ಕರ್ಕೊಳ್ಳಾಯಿತು. ಯಾಕಂದರೆ ಅವರು ಅಲ್ಲಿ ಹೋಗಿ ಅಲ್ಲಿಂದ ಹೊರಡಬೇಕಾಗತ್ತೆ ಮನೆಗೆ. ಇನ್ನು ಹೆಚ್ಚಿಗೆ ಸಮಯ ಇಲ್ಲ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಸಮೀಕ್ಷೆ ಇವತ್ತಿನಿಂದ ಆರಂಭ ಆಗ್ತಾ ಇರೋದು ಅಷ್ಟೇ. ರಿಪೋರ್ಟ್ ಮಾಡ್ಕೊತಾ ಇದ್ದಾರೆ. ಎಲ್ಲರಿಗೂ ಐಡಿ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದೀವಿ, ಪ್ಲಸ್ ಅಟೆಂಡೆನ್ಸ್ ತೊಗೊತಾ ಇದ್ದೀವಿ. ಇನ್ನು ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ಆದಮೇಲೆ ಫೀಲ್ಡ್ ಕರ್ಕೊಂಡೋಗಿ ಇವತ್ತು ಸ್ಟಾರ್ಟ್ ಮಾಡ್ತೀವಿ. ಒಂದು ಯಾರು ಮನೆಗೆ ಸಿಗಲ್ವೋ ಅವ್ರಿಗೊಂದು ಸ್ಟಿಕ್ಕರ್ ಕೊಟ್ಟಿದ್ದೀವಿ ಮನೆ ಮುಂದೆ ಅಂಟಿಸೋಕ್ಕೆ. ಮತ್ತೆ ಅವ್ರು ಯಾವ ಅವೈಲೇಬಲ್ ಫೋನ್ ಮಾಡಿದ್ರೆ ಮತ್ತೆ ಅವ್ರು ವಿಸಿಟ್ ಮಾಡಿ ಸೆನ್ಸಸ್ ಸರ್ವೆ ಮಾಡ್ತೇವೆ. ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ಒಂದು ಸೆಪ್ರೇಟ್ ಫಾರಮ್ ಕೊಟ್ಟಿದ್ದಾರೆ, ಡಿಕ್ಲರೇಷನ್ ಫಾರಮ್. ಈ ಥರ ನಮಗೆ ಈ ಥರ ಸರ್ವೆ ನಮಗೆ ಮಾಹಿತಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದೊಂದು ಸೆಪ್ರೇಟ್ ಫಾರಮ್ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರ ಸಿಗ್ನೇಚರ್ ಹಾಕಿ ಅವರು ಸರ್ ಐಡಿ ಕಾರ್ಡ್ ಕೊಟ್ಟಿದ್ದಾರೆ. ಅದೇ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀವಿ. ಅದರಲ್ಲಿ 212 ಮನೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಒಂದಿನ ಅಲ್ಲ, ಅದೇ 6 days. ಇನ್ನೂ ಹೇಳಿಲ್ಲ ಸರ್, ಹೇಳ್ತಾರೆ ಎಷ್ಟು ದಿನ ಕಂಪ್ಲೀಟ್ ಮಾಡಬೇಕು ಅಂತ. ಇಲ್ಲ, ಆ್ಯಪೆಲ್ಲ ಇನ್ಸ್ಟಾಲ್ ಆಗಿದೆ ಸರ್, ನಂದಾಗಿದೆ. ಅದೇ ಫ್ರೆಂಡ್ಸ್ದು ಇನ್ನೂ ಆಗಿಲ್ಲ ಅಂತ ಇದ್ರು, ನೋಡಬೇಕು. ಅದೇ ಸರ್ ಹೇಳಿದ್ದಾರೆ ಆ್ಯಪ್ ಏನು ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ತೀನಿ ಅಂತ. ಸರ್ ಐಡಿ ಕಾರ್ಡ್ ಕೊಟ್ಟಿದ್ದಾರೆ. ಅದೇ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀವಿ. ಅದರಲ್ಲಿ ಇವಾಗ ಆ್ಯಪು ಜಸ್ಟ್ ನಾವು ಇವಾಗಷ್ಟೇ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಆ ಪ್ಲೇಸ್ಗೆ ಹೋಗಿ ನಾವು ಸಮೀಕ್ಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಗೊತ್ತಾಗುತ್ತೆ ಸರ್. ನನಗೆ 242 ಕೊಟ್ಟಿದ್ದೀವಿ. ಇವಾಗ ಆ್ಯಪು ಜಸ್ಟ್ ನಾವು ಇವಾಗಷ್ಟೇ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಆ ಪ್ಲೇಸ್ಗೆ ಹೋಗಿ ನಾವು ಸಮೀಕ್ಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಗೊತ್ತಾಗುತ್ತೆ ಸರ್. ನನಗೆ ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಸಮೀಕ್ಷೆ ರಾಜ್ಯಾದ್ಯಂತ ಆರಂಭ ಆದ ದಿನದಿಂದಲೂ ಕೂಡ ನೋಡ್ತಾ ಇದ್ದೀವಿ, ಸಾಕಷ್ಟು ಗೊಂದಲಗಳು ಗೂಡಾಗಿತ್ತು. ಬೆಂಗಳೂರಿನಲ್ಲಿ ಇದೇನಿದು ಜಿಬಿಎ ಬೀಗಾನೇ ಹೊಡಿಬೇಕಾಯ್ತಾ ಅಂತ? ಎಂಥ ಪರಿಸ್ಥಿತಿ ಈಗಾದರೂ ಶುರುವಾಗಿದೆಯಾ, ಹೇಗೆ ಅಂತ? ಎಸ್ ಪ್ರತಿಮಾ, ಇವತ್ತಿಂದ ಏನೋ ರಾಜಧಾನಿಯಲ್ಲಿ ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡ್ತಿದ್ದಾರೆ. ಅದರಲ್ಲಿ ಇವತ್ತು ಪ್ರಮುಖವಾಗಿ ಮಸ್ಟರಿಂಗ್ ಸೆಂಟರ್ಗಳತ್ತ ಬಂದು ಅಲ್ಲಿಂದ ಸಮೀಕ್ಷೆಗೆ ಆ ಸಿಬ್ಬಂದಿ ತೆರಳುತ್ತಾ ಇರುವಂಥದ್ದು. ಆದರೆ ಈ ಒಂದು ಸಮೀಕ್ಷೆಯನ್ನು ಬೆಳಗ್ಗೆ 9 ಗಂಟೆಗೆ ಆರಂಭ ಮಾಡಬೇಕಾಗಿತ್ತು. ಈಗ ಇದು ಏನೋ ಗಾಯತ್ರಿ ನಗರ ವಾರ್ಡ್ ನಂಬರ್ 70ರ ಕಚೇರಿ ಏನಿದೆ, ಇಲ್ಲಿ ಈಗಾಗಲೇ ಸಾಕಷ್ಟು ಸಮೀಕ್ಷಕರು ಬಂದು ಕಾದು ಕುಳಿತಿದ್ರು. ಬೆಳಗ್ಗೆ ತಡವಾಗಿ ಬಂದಂಥ ಸಂದರ್ಭದಲ್ಲಿ ಅಂದರೆ ಬೀಗವನ್ನು ಸಿಕ್ಕಿರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬೀಗವನ್ನು ಹೊಡೆದು ಕಚೇರಿಯನ್ನು ಓಪನ್ ಮಾಡಿರುವಂಥದ್ದು. ಸದ್ಯ ಈಗಾಗಲೇ ಆ ಸಮೀಕ್ಷಕರು ಬೇರೆ ಬೇರೆ ಭಾಗಗಳಿಂದ ಬಂದು ತಮ್ಮ ವಾರ್ಡ್ಗಳು ಎಲ್ಲಿದೆ ಅಲ್ಲಿಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆ ಒಂದು ID ಕಾರ್ಡ್ಗಳೇನಿದೆ, ಅಂದರೆ ಸಮೀಕ್ಷೆಗೆ ತೆರಳುವಂಥ ಆ ಸಮೀಕ್ಷಕರಿಗೆ ಈಗಾಗಲೇ ಗುರುತಿನ ಚೀಟಿಯನ್ನು ವಿತರಣೆ ಮಾಡಿರುವಂಥದ್ದು. ಜೊತೆಗೆ ಆ ಒಂದು ಆ್ಯಪ್ಗಳಲ್ಲಿ ಯಾವ ರೀತಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು, ಎಲ್ಲೆಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸಲಹೆ ಸೂಚನೆಗಳನ್ನ ಪಾಲಿಸಬೇಕು ಅನ್ನೋ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೂಡ ಸಮೀಕ್ಷಕರಿಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಜೊತೆಗೆ ಸಮೀಕ್ಷೆಗೆ ತೆರಳದಂಥ ಸಂದರ್ಭದಲ್ಲಿ ಒಂದಷ್ಟು ಜನರು ಪ್ರತಿಕ್ರಿಯೆಯನ್ನು ಕೊಡಲ್ಲ. ಅಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಫಾರ್ಮನ್ನು ಫಿಲ್ ಮಾಡಬೇಕು, ಜೊತೆಗೆ ಅಲ್ಲಿ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ನಿಯಮ ಹೇಗಿರುತ್ತೆ, ಎಲ್ಲದರ ಬಗ್ಗೆ ಕೂಡ ಈಗ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸಮೀಕ್ಷಕರಿಗೆ ಒಂದಷ್ಟು ಟಾರ್ಗೆಟ್ಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಒಬ್ಬೊಬ್ಬ ಸಮೀಕ್ಷಕರಿಗೂ ಸುಮಾರು 200 ಮನೆಗಳನ್ನು ಮೆಸೇಜ್ ಮೂಲಕ ಕಳಿಸಿದ್ದಾರೆ. ಅಂದರೆ ಸಮೀಕ್ಷೆ
ಸಮೀಕ್ಷೆ ಮುಗಿಯೋ ತನಕ ಮನೆಗಳನ್ನ ಯಾವ ರೀತಿ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಇದು ಗಾಯತ್ರಿ ನಗರದ ವಾರ್ಡ್ ನಂಬರ್ ಕಚೇರಿ. ಆ ಒಂದು ವಾರ್ಡ್ ಕಚೇರಿಯಲ್ಲಿ ಈಗಾಗಲೇ ಬೇರೆ ಬೇರೆ ಸಿಬ್ಬಂದಿ ಬಂದು ಸಮೀಕ್ಷೆಗೆ ಸಜ್ಜಾಗಿದ್ದಾರೆ. ನಮ್ಮ ಜೊತೆ ಸಮೀಕ್ಷಕರು ಕೂಡ ಇದ್ದಾರೆ, ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮೇಡಮ್, ಇವತ್ತಿಂದ ಸಮೀಕ್ಷೆ ಆರಂಭ ಆಗ್ತಿದೆ. ಈ ವಾರ್ಡಲ್ಲಿ ಎಷ್ಟು ಮನೆಗಳನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ, ಸಮೀಕ್ಷೆ ಮಾಡೋದಕ್ಕೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿರೋದು 280 ಹೌಸಸ್ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿನ್ನ ಈಗ ಏರಿಯಾ ನೋಡಬೇಕು. ಈಗ ಎಲ್ಲ ಕೊಟ್ಟಿದ್ದಾರೆ, ಇದೆಲ್ಲ ಥಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ಸರ್ ಏರಿಯಾ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತೀವಿ. ಮೇಡಮ್, ಈಗ 2 ದಿನ ತರಬೇತಿ ಕೂಡ ಕೊಟ್ಟಿದ್ರು. ಆ್ಯಪಲ್ಲಿ ಏನಾದ್ರು ಸಮಸ್ಯೆ ಇದೆಯಾ, ಹೇಗಿದೆ, ಸಮಸ್ಯೆ ಏನಾದ್ರು ಇದೆಯಾ, ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ? ಡೌನ್ಲೋಡ್ ಮಾಡಿದ್ದಾರೆ, ಇನ್ನೂ 2 ಆ್ಯಪ್ ಡೌನ್ಲೋಡ್ ಮಾಡಬೇಕು. ಇವಾಗ ಸದ್ಯಕ್ಕೆ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಏರಿಯಾ ನೋಡ್ಕೊಂಬಂದು ಆಮೇಲೆ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈಟ್. ಇದಿಷ್ಟು ಸಮೀಕ್ಷಕರ ಮಾತು. ಒಟ್ಟಿನಲ್ಲಿ ಇವತ್ತಿನಿಂದ ಸಮೀಕ್ಷೆಯನ್ನು ಮಾಡೋದಕ್ಕೆ ಈಗಾಗಲೇ ಸಮೀಕ್ಷಕರು ಸಜ್ಜಾಗಿರುವಂಥದ್ದು. ಸದ್ಯ ಯಾವ್ದಾದ್ರು ಸಮಸ್ಯೆ ಎದುರಾಗುತ್ತಾ, ಸವಾಲುಗಳು ಎದುರಾಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಾಂತಮೂರ್ತಿ ತಮ್ಮೆಲ್ಲ